ಅಂದರೆ ಏನಕ್ಕೆ ಮಾಡ್ತಾನೆ ಅಂದರೆ ಚೆನ್ನಾಗಿ ರೆಡಿಯಾಗಿ ಬಂದಿರ್ತಾರೆ, ಇವನು ಕಾಳಾಗ್ತವನೆ. ಇಲ್ಲ ಗೈಸ್, ಆ್ಯಕ್ಚುಲಿ ಯಾರು ಚೆನ್ನಾಗಿಲ್ಲ. ಅವರೆಲ್ಲಿ ತಪ್ಪು ತಿಳ್ಕೊತಾರೋ ಅಂತ ಒಂದು ಭಾವನೆ ನಮ್ಮದು. ಡ್ಯಾನ್ಸ್ನ ಇನ್ನೂ ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ನಮ್ಮ ಕಾಲೇಜಲ್ಲಿ ಟ್ಯಾಲೆಂಟ್ಸ್ ಡೇ. ಯಾವ ಡೇ ಮಗ? ಟ್ಯಾಲೆಂಟ್ಸ್ ಡೇ. ನಮ್ಮ ಫ್ರೆಷರ್ಸ್ ಹತ್ರ ನಮ್ಮ ಫ್ರೆಷರ್ಸ್ ಏನೇನು ಒಳಗಡೆ ಟ್ಯಾಲೆಂಟ್ಸ್ಗಳು ಇಟ್ಟಿರ್ತಾರೆ, ಆ ಟ್ಯಾಲೆಂಟ್ಸ್ನೆಲ್ಲ ಇವತ್ತು ಹೊರಗೆ ಹಾಕೋ ದಿನ ನಮ್ಮ ಕಾಲೇಜಲ್ಲಿ ಮಾಡ್ತಾ ಇದ್ದಾರೆ. ಅವಾಗ್ಲಿಂದ 1 ಅವರು ಕುಯ್ದ್ರು ನಮಗೆ. 2 ಅವರು ಡ್ಯಾನ್ಸ್ನ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಆದರೆ ಏನಾಯ್ತು ಗೊತ್ತಾ, ಪ್ರೋಗ್ರಾಮ್ ಇರೋದು 9 ಗಂಟೆ. ಇವಾಗ ಟೈಮ್ ನೋಡಿದ್ರೆ 11:09 ಆಗೈತೆ ಟೈಮು. ಹಾಂ ಸರ್, ಬಂದೆ ಸರ್, ಹೋಯ್ತಾ ಇದ್ದೀವಿ. ಆ್ಯಕ್ಚುಲಿ ಗೈಸ್, ಇದು ನಮ್ದು ಫಸ್ಟ್ ಫಂಕ್ಷನ್ ಆಗೈತೆ ಆ್ಯಸ್ ಎ ಸೀನಿಯರ್ಸ್. ನಾವು ಇವರೆಲ್ಲ ನಾವೆಲ್ಲ ಸೀನಿಯರ್ಸ್ ಕಂಡ್ರು ಇವಾಗ ಸ್ವಲ್ಪ. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಗೈಸ್, ಡ್ಯಾನ್ಸ್ ಇರೋದು ಇವತ್ತು, ಆದರೆ ಇವ್ರು ನೋಡಿದ್ರೆ ಇವತ್ತೇ ಪ್ರಾಕ್ಟೀಸ್ ಮಾಡ್ತಾವ್ರೆ. ನೋಡಿ, ಅಲ್ಲಿಗೇನು ಹೋಗಲ್ಲ. ಇದೊಂದು ವರ್ಷ ಇರ್ತೀವಿ. ಇದೊಂದು ವರ್ಷ ಇದೇ ಫಸ್ಟ್ ಪ್ರೋಗ್ರಾಮ್ ಮಾಡ್ತಿರೋದು. ಈ ವರ್ಷ ಇರಾಬರ ಏನೇನು ಫಂಕ್ಷನ್ ಮಾಡ್ತಾರೆ ಎಲ್ಲ ಈ ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡ್ತೀವಿ. ಮಾಡ್ತಾವನಲ್ಲ, ಒಂದು ವರ್ಷನೂ ಇದೇ ಡೌಗಳು. ಏನ್ ಮಾಡ್ತಾನೆ ನಮ್ಮ ಶಿಶಿನ ಆಂಕರಿಂಗು ಕಿತ್ಕೊಂಡ್ಬಿಟ್ಟ. ಏನ್ ಮಾಡಕ್ಕಾಗಲ್ಲ, ಬೇಜಾರ್ ಮಾಡ್ಕೋಬೇಡ. ನೀನು ಇಲ್ಲಿ ಆಂಕರ್ ಆಗಿಲ್ಲ ಅಂದ್ರೆ ಇವ್ರಿಗೋಸ್ಕರನೇ ಎಲ್ಲ ಮಾಡ್ತಿರೋದು ನಾವು. ನಮ್ ದಡಿಯನ್ ತೋರ್ಸು, ದಡಿಯನ ನೋಡಿ. ಹಾಯ್ ಮಾಡೋ, ಬಾಯ್. ಗೈಸ್, ಏನು ಅಂದರೆ ನಮ್ಮ ಟ್ಯಾಲೆಂಟ್ಸ್ ಫ್ರೆಷರ್ಸ್ ಅಂದರೆ ಹೊಸಬ್ರು ಬಂದವರಲ್ಲ, ಅವ್ರಿಗೆ ಟ್ಯಾಲೆಂಟ್ಸ್ ಡೇ ಅಂತ ಏನಕ್ಕೆ ಮಾಡ್ತೀವಿ ಅಂದರೆ, ಏನಕ್ಕೆ ಮಾಡ್ತಾನೆ ಅಂದರೆ ಚೆನ್ನಾಗಿ ರೆಡಿಯಾಗಿ ಬಂದಿರ್ತಾರೆ, ಇವನು ಕಾಳಾಗ್ತವನೆ. ಇಲ್ಲ ಗೈಸ್, ಆ್ಯಕ್ಚುಲಿ ಯಾರು ಚೆನ್ನಾಗಿಲ್ಲ, ಅದು ಮ್ಯಾಟ್ರು. ಬರೀ ಇದನ್ನೇ ಹೇಳ್ಕೊಂಬಂದ್ಬಿಟ್ಟವನೆ. ಲಾಸ್ಟ್ ವರ್ಷ ಬಂದಿದ್ದೀವಿ. ವರ್ಷ ವಿ ಆರ್ ಸಿಂಗಲ್ಸ್, ಸ್ಟಿಲ್ ವಿ ಆರ್ ಸಿಂಗಲ್ಸ್. ಮತ್ತೆ ಒಬ್ಬರು ಗೈಸ್, ಒಂದು ಹುಡುಗಿನೂ ಮಾತಾಡ್ಸಿಲ್ಲ ಗೈಸ್. ಅದೇನೋ ಗೊತ್ತಿಲ್ಲ ಗೈಸ್. ಹೋಯ್ತೀವಿ, ಮಾತಾಡೋಕ್ಕಾಗಲ್ಲ. ಅವರು ಇವರಲ್ಲಿ ಏನೇನು ಏನೇನು ಟ್ಯಾಲೆಂಟ್ಸ್ ಐತೆ ಅದನ್ನ ನೋಡಬೇಕು ಅಂತ ಈ ಟ್ಯಾಲೆಂಟ್ಸ್ ಡೇ ಮಾಡೋದು. ಆ್ಯಕ್ಚುಲಿ ಏನು ಅಂದರೆ, ಈಗ ಬಂದಿರೋ ಫ್ರೆಷರ್ಸ್ ಏನಿರ್ತಾರಲ್ಲ, ಅದೇ ಅವಾಗಲೇ ಹೇಳ್ತಿದ್ನಲ್ಲ, ಒಂದು ಹುಡುಗಿನೂ ಮಾತಾಡ್ಸಿಲ್ಲ. ಲಾಸ್ಟ್ ವರ್ಷ ಇದು. ಈ ವರ್ಷ ಮುಗಿಸ್ಕೊಂಡು ಹೋಯ್ತೀವಿ, ನೆಕ್ಸ್ಟ್ ವರ್ಷನೂ ಮಾತಾಡ್ಸೋಕ್ಕಾಗಲ್ಲ. ಇದು ನಮ್ಮ ಹುಡುಗರ ಕತೆ. ಅದೇ ಜೂನಿಯರ್ ಮಾಡಿ ಐಸ್. ಏನು ಅಂದರೆ, ಅದೇ ನಾನು ಏನಾರ ಒಂದು ಹುಡುಗಿನ ನೋಡ್ತಿದ್ದೀನಿ ಅಂತಂದಾಗ ಅವರೆಲ್ಲಿ ತಪ್ಪು ತಿಳ್ಕೊತಾರೋ ಅಂತ ಒಂದು ಭಾವನೆ ನಮ್ಮದು. ಅದು ಬಿಟ್ಟು ಇನ್ನೇನಿಲ್ಲ ಗೈಸ್. ಮತ್ತೆ ಅದನ್ನೇ ತೋರಿಸ್ತಾ ಇದ್ದೀವಿ. ಕಾಲೇಜ್ ನೋಡ್ಕೊಂಬಿಡಿ. ನೆಕ್ಸ್ಟ್ ವರ್ಷದಿಂದ ತೋರ್ಸೋಕ್ಕಾಗಲ್ಲ. ನಮ್ಮ ಕ್ಲಾಸ್ ತೋರಿಸೋ ಗೈಸ್. ಈಗ ನಾವು ಸೆಕೆಂಡ್ ಇಯರಲ್ಲಿ ಆ ಕ್ಲಾಸಲ್ಲಿದ್ದು, ಇವಾಗ ಈ ಕ್ಲಾಸು ಸಾಕು. ಬಾತಂಬಿ ಹಾಕ್ ಮಾಡೀಗ ಎಲ್ಲ ನೋಡ್ಕೊಬಿಡಿ. ನೆಕ್ಸ್ಟ್ ವರ್ಷ ಇರಲ್ಲ ಇವೆಲ್ಲ. ಇವಾಗ ಗೈಸ್, ನಾವು ಕ್ಲಾಸಿಗೆ ಬರ್ತೀವ ಬರಲ್ವೋ, ಒಂದು ಪಿರಿಯಡ್ ಆದ ತಕ್ಷಣ ಇಲ್ಲಿಗೆ ಬಂದೇ ಬರ್ತೀವಿ. ಯಾರ್ಯಾರು ಈ ಪ್ಲೇಸಿಗೆ ಬರ್ತೀರಾ ನೋಡಿ. ನಮ್ಮ ಕಾಲೇಜ್ ಹೆಂಗೈತೆ ಅಂತಂದರೆ, ಇದು ನಮ್ಮ ಕ್ಲಾಸ್ ಅಲ್ವಾ, ಅಲ್ಲಿ PU ಬಿಲ್ಡಿಂಗ್ ಅದನ್ನು ಬಂದ್ವಲ್ಲ, ಅದು ಹಿಂಗೆ ಸುತ್ತ ನೋಡಿದ್ರೆ ಗೈಸ್ ಫುಲ್ಲು ಕಾಡು. ಈ ಕಾಡಲ್ಲಿ
ಗೈಸ್, ಕಾಲೇಜು ಇಷ್ಟು ದೊಡ್ಡ ಜಾಗನ ಅಂತ ಇದ್ಬಿಟ್ಟಿದ್ರೆ ಆ ಕಡೆ ಜೋಳ ಬೆಳೆಯವೆ, ಈ ಕಡೆ ಭತ್ತ ಬೆಳೆಯವೆ, ಈ ಕಡೆ ಕಬ್ಬಾಕವೆ. ಗೈಸ್ ಇಲ್ಲಿ ನೋಡಿ, ಇವ್ರು ನಮ್ಮ ಕ್ಲಾಸವ್ರು ಹುಡುಗರು, ಫೈನಲ್ ಇಯರ್ಸ್ ಅವರು. ಫಸ್ಟ್ ಇಯರಲ್ಲಿ ಹೆಂಗೆ ನಾವು ಬಂದು ರೆಡಿ ಆದಾಗ ಒಂದು ಫೋಟೋ ತೆಗ್ಸ್ಕೊತೀವಿ ಹುಡುಗರೇ ಹಂಗೆ ತಗೋತಾರೆ. ಇವಾಗ ಫ್ರೆಶರ್ಸ್ ಬಂದಿರೋದು ಗೈಸ್ ಇವರು, ಹುಡುಗ ಹುಡುಗಿ ನೋಡಿ ಹೆಂಗೆ ತಗೋತಾರೆ. ಇದು ನಮ್ಮ ಲೈಫು. ನಮ್ಮ ಬಾಬು ನೋಡಿಲಿ, ನಮ್ಮ ಬಾಬು ನಾವು ನೋಡಿ. ಇದು ನಮ್ಮ ಲೈಫ್ ಆಗೈತೆ. ನಾವು ಫೈನಲ್ ಇಯರ್ಸ್ ಅವ್ರನ್ನ ಏನಿದ್ದೀವಿ ಅಂದರೆ ಇದೇ ಬಾಡು, ನಮ್ದು ಇದೇ ಬಾಡು ಗೈಸ್. ನಂಗೆ ಗಳ ಬತ್ತೈತೆ ಇವತ್ತು, ಈಗ ನಂಗೆ ಗಳ ಬತ್ತೈತೆ, ದೇರಿಗೆ ಗೊತ್ತಿಲ್ಲ. ನಮ್ಮ ಲೈಫ್ ಹಿಂಗೆ ಆಗ್ಬಿಟ್ಟೈತೆ ಅಂತ. ಅಲ್ಲಿ ಹೋಗ್ತೀನಿ ಗೈಸ್, ಸಿಗ್ತೀನಿ. ಇನ್ನು ಡ್ಯಾನ್ಸ್ಗಳೆಲ್ಲ ಮಾಡ್ತಾರೆ, ಅದೆಲ್ಲ ತೋರಿಸ್ತೀನಿ. ಇದನ್ನೆಲ್ಲ ಏನಕ್ಕೆ ಗೊತ್ತಾ ವ್ಲಾಗ್ ಮಾಡ್ತಿರೋದು ನಾನು. ನೆಕ್ಸ್ಟ್ ವರ್ಷ ನಾವು ನೋಡೋಕ್ಕಾಗಲ್ಲ ಗೈಸ್, ಯೂಟ್ಯೂಬಲ್ಲಿ ಹಾಕ್ತೀನಿ ಇದನ್ನ. 30 ವರ್ಷ ಆದರೂ ನಾನು ನೋಡಲೇಬೇಕು ವೀಡಿಯೋಸ್ಗಳನ್ನೆಲ್ಲ. ಅದಕ್ಕೆ ನಮ್ಮ ಹುಡುಗರನ್ನೆಲ್ಲ ಫುಲ್ ಕ್ಲೀನಾಗಿ ಹಿಡಿತೀನಿ ಗೈಸ್. ನಮ್ಮ ಹುಡುಗರೆಲ್ಲ ಮೆಮೊರೀಸ್ ಎಲ್ಲ ಇರ್ಬೇಕು ಹಿಂಗೆ. ನಾವು ಎಷ್ಟೇ ವರ್ಷ ಯೂಟ್ಯೂಬ್ ತಗೊಂಡು ನೋಡಿದ್ರು ವ್ಲಾಗ್ ನೋಡಿದ ತಕ್ಷಣ ಗುರು ಹಂಗೆಲ್ಲ ಇದ್ವಲ್ಲ ಗುರು ನಾವು. ಸ್ಟಾರ್ಟ್ ಮಾಡೋರೆ ಬಾರೋ ಹೋಗೋಣ. ಇದನ್ನೆಲ್ಲ ನಾನು ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದ್ದೀನಿ. ಎಲ್ಲ ಆಯನ್ರಲ್ಲ ನಮ್ಮ ಕ್ಲಾಸ್ ಅವ್ರಲ್ಲ. ನೆಕ್ಸ್ಟ್ ವರ್ಷ ನಾವು ಹಿಡಿತೀರ ಒಳ್ಳೆ ಉದಯ್. ನೆಕ್ಸ್ಟ್ ವರ್ಷ ನಾವು ಬರಬೇಕು ಅಂದ್ರೆ ಬರೋಕ್ಕಾಗಲ್ಲ. ಸಂಜೆ ಆಗಿ ನೆಕ್ಸ್ಟ್ ವರ್ಷ ಇರಲ್ಲ ನಾವು, ಅದಕ್ಕೆ ವ್ಲಾಗ್ ಮಾಡ್ತಿರೋದು. ಐಬ್ರೋ ಫೋಟೋಗ್ರಾಫರ್ ವಿನಯ್. ಜಾಸ್ತಿ ಮುಂದಕ್ಕೆ ಹೋಗ್ಬೇಡ ಕಣ.
ಗೈಸ್ ಇಲ್ಲಿ ನೋಡಿ ನಮ್ಮ ಸೋಡಾ ಬಂದವನೆ. ಇವನು ಕಾಲೇಜಿಗೆ ಬರ್ತಾನೆ, ಕ್ಲಾಸಿಗೆ ಬರೋ ಅಷ್ಟೇ, ನೋ ಕಮೆಂಟ್. ಒಳಗಡೆ ಪ್ರೋಗ್ರಾಮ್ ನಡೀತೈತೆ, ಬಲ ಅಂತಂದ್ರೆ ಗೊತ್ತಾಯಿಲ್ಲ. ಅವನಿಗೆ ಅದೆಲ್ಲ ಇಷ್ಟ ಇಲ್ವಂತೆ, ದುಡ್ಡು ಮಾಡ್ಬೇಕಂತೆ. ಓಕೆನಾ? ಅಲ್ಲ ಬೆಳೆ ಗಡ್ಡ ಬರೋವಂತೆ. ಸುಗ್ಗಿ ಸ್ವಿಗ್ಗಿ ಎಲ್ಲ ಸುಗ್ಗಿ. ನೋಡಿ ಫ್ರೆಂಡ್ಸ್, ನಮ್ಮ ಹತ್ರನೇ ದುಡ್ಡು ಇಸ್ಕೊಂಡು ನಮಗೆ ತಿನ್ನೋದು ಕೊಡ್ತಲ್ಲ ನೋಡಿ ಮಗ. ಅಷ್ಟೇ ಗೈಸ್ ಇಲ್ಲಿ ಆ್ಯಕ್ಚುಲಿ ಸೀನ್ ಏನಾಗೈತೆ ಅಂದರೆ ಇವನ ಹತ್ರ 5 ರೂಪಾಯಿ ಇಸ್ಕೊಂಡವನೆ. ಇವನ ಹತ್ರ ನೀವು ಚೆನ್ನಾಗಿದ್ದೀರಾ? ಮುಗಿತಲ್ವೇನ್ರೋ ನಿಮ್ದು? ಹಾಯ್ ಏನು ಮುಗ್ದಿಲ್ಲ ಮ್ಯಾಮ್. ಅಲ್ಲ ಮೀನ್ಸ್ ಡಿಗ್ರಿ ಮುಗಿತ. ಇಲ್ಲ ಮ್ಯಾಮ್. ಗೈಸ್ ಆಗಲೇ ಏನೋ ಒಂದು ಹೇಳ್ತಿದ್ನಲ್ಲ, ಇವನ ಹತ್ರ 20 ರೂಪಾಯಿ ಇಸ್ಕೊಂಡ, ಇವನ ಹತ್ರ 5 ರೂಪಾಯಿ ಇಸ್ಕೊಂಡ. ತಂದಿರೋದು ನೋಡಿದ್ರೆ 20 ರೂಪಾಯಿ ಕುರ್ಕುರೆ ತಂದವನೆ, 5 ರೂಪಾಯಿ ಏನೋ ಮಾಡವನೆ. ಏನು ಮಾಡೋನೆ ಅಂತ ಗೊತ್ತಿಲ್ಲ. ಆದರೆ ಬಿಸ್ಕೆಟ್ ತಂದು ಅಂಕಳ. ಗೈಸ್ ಈ ನಮ್ಮದು ಮೊದಲನೇ ವರ್ಷ ಎಲ್ಲ ಏನೇನಾಗೈತೆ ಅಂದರೆ ಈ ಥರನೇ ಆಗೈತೆ. ಒಬ್ರ ಹತ್ರನೂ 1 ರೂಪಾಯಿ ಇರಲ್ಲ, ಆದರೆ ತಿನ್ಬೇಕಾರೆ ಮಾತ್ರ ಎಲ್ಲರ ಹತ್ರನೂ ಕಾಸಿರುತ್ತೆ. ಗೈಸ್ ನನ್ನ ಮಗ ಇವ್ನು ಏನಕ್ಕೆ ಬಂದ ಅಂತ ನಂಗೆ ಗೊತ್ತಾಗ್ಲಿಲ್ಲ ಗೈಸ್. ಅಲ್ಲಿ ಒಳಗಡೆ ಫಂಕ್ಷನ್ ಇದೆ ಇವ್ನು ಬಂದ್ಬಿಟ್ಟು ಇಲ್ಲಿ ಆ ಪಿಗರ್ ಹೋಗ್ಬಿಟ್ಬಿಟ್ಟು ಈ ಪಿಗರ್ ನೋಡಕ್ ಕಾಲೇಜಲ್ಲಿ ನಮ್ಮಂತವ್ರು ಇರ್ಬೇಕು. ಅಲ್ಲ ಅಲ್ಲಿ ಅಷ್ಟೊಂದು ಫ್ರೆಶರ್ಸ್ ಬಂದವ್ರೆ, ಈ ಫಿಗರ್ ನೋಡಕ್ ಬಂದಿದ್ದೀವಿ ನಾವು. ಅಲ್ಲಿ ಒಳಗಡೆ ಪ್ರೋಗ್ರಾಮ್ ನಡೀತಿದ್ರು, ಈಚೆ ಕಡೆ ನಾನ್ ಮಾಡಕ್ ನಾನು ಇದೀನಿ, ಟೆನ್ಷನ್ ತಗೋಬೇಡಿ. A few moments later. ಬಂದಾಳು ಬಂದಾಳು ಬೀಕದ ಸಿಂಗಾರಿ, ಬಂದಾಳು ಬಂದಾಳು ಚಂದಿರ ಚಕೋರಿ, ತಂದಾಳು. Few inches later. ಸೊ ಗೈಸ್ ಫಂಕ್ಷನ್ ಎಲ್ಲ ಮುಗೀತು, ಎಲ್ಲ ನಾವು ಮನೆಗೆ ಹೋಗ್ತಾ ಇದ್ದೀವಿ ಈಗ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ನನಗೆ ಕಮೆಂಟ್ಸ್ ಮಾಡಿ ಹೆಂಗಿತ್ತು ಅಂತ ಅಂದ್ಬಿಟ್ಟು. ಇನ್ಮೇಲೆ ನಮ್ಮ ಕಾಲೇಜಲ್ಲಿ ಏನೇ ಫಂಕ್ಷನ್ ಆದರೂ ಫುಲ್ ವೀಡಿಯೋ ಮಾಡ್ತೀನಿ. ಸೊ ಇಷ್ಟು ಹೇಳ್ತಾ ಗುಡ್ ಬೈ ಫ್ರೆಂಡ್ಸ್.